ಎಲ್ಲರಿಗೂ ನಮಸ್ಕಾರಗಳು. ಲಕ್ಷ್ಮೀ ನಾಗರಾಜ್ ಅನ್ನೋರು ಒಂದು ಕಮೆಂಟನ್ನು ಮಾಡಿದರು. ಅಕ್ಕ, ಇದು ಸ್ಯಾರಿ ಕುಚ್ಚು ಹಾಕೋದಕ್ಕೆ ದಾರ ಎಷ್ಟಾಗುತ್ತೆ, ಹಾಗೆ ನೀಡಲ್ಲು ನಂಬರ್ ಎಷ್ಟು, ಯಾವ ರೀತಿ ನೀವು ಹಾಕ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿದರು. ಹಾಗಾಗಿ ನಾನು ಇವಾಗ ಸ್ಯಾರಿ ಕುಚ್ಚು ಹಾಕ್ತಾಯಿದ್ದೆ. ಒಂದು ಚಿಕ್ಕದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಸೀರೆಗೆ ಈ ಕಡೆನೂ ಬಟ್ಟೆ ಕ್ಲಿಪ್ಪನ್ನು ಹಾಕ್ತೀನಿ ಮತ್ತು ಈ ಸೈಡನ್ನು ಹಾಕ್ತೀನಿ. ಇವಾಗ ಇಲ್ಲಿ ಸ್ವಲ್ಪ ಬೇಕಾಗಿತ್ತಂತ ಇವಾಗ ಬಿಚ್ಚಿದ್ದೀನಿ. ಎರಡು ಸೈಡು ಹಾಕ್ತೀನಿ, ಹಾಗೆ ಮಧ್ಯದಲ್ಲೂ ಕೂಡ ಒಂದು ಹಾಕ್ಕೊಂಡಿರ್ತೀನಿ. ಯಾಕೆಂದರೆ ಸುಮ್ಮನೆ ಸೀರೆ ಎಲ್ಲೂ ಗಲೀಜಾಗಬಾರ್ದು ಅಂತ. ಇದನ್ನು ಹಾಗೇನ ನಮ್ಮ ತೊಡೆ ಮೇಲೆ ಇಟ್ಕೊಂಡು ನಾವು ಸ್ಯಾರಿ ಕುಚ್ಚನ್ನು ಹಾಕ್ಬೋದು. ಇದು ನೋಡಿ, ಇದು ತುಂಬ ಮಿನಿ ಆರ್ಚ್ ಅಂತ, ತುಂಬ ಸಿಂಪಲ್ ಡಿಸೈನು, ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲುಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು 1 ಅವರಲ್ಲೇ ಹಾಕಿ ಮುಗಿಸ್ಬಿಡ್ಬೋದು ಇದನ್ನು. ಹಾಗಾಗಿ ನಾನು ಇದೇ ಡಿಸೈನೇ ಜಾಸ್ತಿ ನಾನು ಎಲ್ರಿಗೂ ಹಾಕ್ಕೊಡೋದು. ಇದಕ್ಕೆ 6 ಎಳೆ ಎಲ್ಲ ದಾರ ತೊಗೊಂಡ್ರೆ ಚೆನ್ನಾಗಿರಲ್ಲ, 8 ಎಳೆ ದಾರ ತೊಗೊಳ್ಬೇಕು. ನಾವು 8 ಎಳೆ ದಾರ ತೊಗೊಂಡ್ರೆ ತುಂಬ ಚೆನ್ನಾಗಿ ಈ ಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಈ ಥರ ಹಿಂಗೆ ಫೋಲ್ಡ್ ಆಗೋದು, ಈ ರೀತಿ ಹಿಂಗೆಲ್ಲ ಫೋಲ್ಡ್ ಆಗೋದೆಲ್ಲ ಆಗಿಬಿಡುತ್ತೆ. ಈ ರೀತಿ 8 ಎಳೆ ದಾರದಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ ಒಂದು 400 ರುಪೀಸ್ ತೊಗೊಳ್ಬೋದು, 350 ಅಷ್ಟೆಲ್ಲ ತೊಗೊಳ್ಬೋದು. ಅಂದರೆ ನಿಮ್ಮ ಏರಿಯಾದ ಮೇಲೆ ಕೆಲವು ಕಡೆ ಕಡಿಮೆನೂ ಇರುತ್ತೆ, ಇನ್ನು ಕೆಲವು ಕಡೆ ಜಾಸ್ತಿನೂ ಇರುತ್ತೆ. ಅದು ತುಂಬ ಸಿಂಪಲ್ಲಾಗಿದೆ, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಕುಚ್ಚು ಬಂದ ಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆಮೇಲೆ, ಆವಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇದು ದಾರ ಬಂದುಬಿಟ್ಟು ಅವರು ದಾರನ ಎಷ್ಟಾಗುತ್ತೆ ಅಂತ ಕೇಳಿದರು. ಈ ದಾರ ಬಂದುಬಿಟ್ಟು 25 ರುಪೀಸ್ ಆಗುತ್ತೆ. ನಾನು ಎರಡೆರಡು ತಂದು ಇಟ್ಕೊಂಡು ಬಿಡ್ತೀನಿ, ಯಾಕೆಂದರೆ ಬೇಕಾಗ್ತಾ ಇರುತ್ತೆ, ಹಾಗಾಗಿ ತರ್ತೀನಿ. ಇದು 25 ರುಪೀಸ್ ಒಂದು ದಾರ. ಹಾಗೆ ನಾನು ಎಂಬ್ರಾಯ್ಡ್ರಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ಅಲ್ಲಿ ಸ್ವಲ್ಪ ದಾರನ ನಾನು ಈಸ್ಕೊಂಡು ಬಂದಿದ್ದೆ ನಾನು ಅಲ್ಲಿ ಕೆಲಸ ಬಿಟ್ಟ ಮೇಲೆ. ಹಾಗಾಗಿ ಸ್ವಲ್ಪ ಇದೆ ನನಗೆ. ಇವಾಗ ಎಷ್ಟು ಅಮೌಂಟ್ ಆಗಿದೆ ಗೊತ್ತಿಲ್ಲ. ನಾನು ಮೊನ್ನೆ ಒಂದಿನ ತೊಗೊಂಡು ಬಂದಿದ್ದೆ, ಇವಾಗ ಒಂದು ತಿಂಗಳ ಹಿಂದೆ ಏನೇನೋ ತೊಗೊಂಡಿದ್ದೆ. 25 ರುಪೀಸ್ ಇತ್ತು. ಕೆಲವೊಂದು ದಾರ ಇರಲ್ಲಲ್ಲ, ಅದನ್ನು ತೊಗೊಂಡು ಬರ್ತೀನಿ ಅಂಗಡೀಲಿ. 25 ಇರುತ್ತೆ ಅಂದ್ಕೊಳ್ತೀನಿ. ಈ ರೀತಿ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ನಮಗೆ ಯಾವುದು ಬೀಡ್ಸ್ ಬೇಕೋ ಅಷ್ಟು, ತುಂಬ ಎಲ್ಲ ತಂದಿಟ್ಕೊಳ್ಬೇಡಿ. ನಿಮಗೆ ಜಾಸ್ತಿ ಬಟ್ಟೆಗಳು ಸ್ಯಾರಿ ಕುಚ್ಚು ಹಾಕೋದಕ್ಕೆ ಬರ್ತಾಯಿದೆ ಅಂದರೆ ಇದೆಲ್ಲ ಜಾಸ್ತಿ ತನ್ನಿ. ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ತೊಗೊಳ್ಳಿ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಹೊಸದಾಗಿ ಕಲಿಯೋರು ಎಷ್ಟು ಬೇಕೋ, ಯಾವ ಡಿಸೈನಿಗೆ ಎಷ್ಟು ಬೇಕಾಗುತ್ತೆ ಒಂದು ಅಂದಾಜು ಇರುತ್ತೆ ಅಲ್ವಾ, ಇಷ್ಟು ಬೀಡ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಎಷ್ಟು ಆರ್ಚ್ ಬರುತ್ತೆ, ಎಷ್ಟು ಬೀಡ್ಸ್ ಬೇಕಾಗುತ್ತೆ ಅನ್ನೋದು ನೋಡಿ. ಸ್ವಲ್ಪ ಕಮ್ಮಿನೇ ತನ್ನಿ, ಆಮೇಲೆ ಬೇಕಾದರೂ ತರ್ಬೋದು. ಈ ರೀತಿ ಕ್ಲಿಪ್ ಹಾಕಿ ಇಟ್ಕೊಂಡು ಮಾಡಿ, ನಿಮ್ಗೆ ಕ್ಲೀನಾಗಿರುತ್ತೆ ಸ್ಯಾರಿ, ಆ ಕಡೆ ಈ ಕಡೆ ಹಾಳಾಗೋದು ಇಲ್ಲ. ಹಾಗೆ ನೀಡಲ್ ನಂಬರ್ ಬಂದು 11.7 mm ತೊಗೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆಯಾ? 11.7 mm ತೊಗೊಂಡಿರ್ತೀನಿ. ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. 10.75 ತೊಗೊಳ್ತೀನಿ, ಆದರೆ ಅದು ಸ್ವಲ್ಪ ಕಮ್ಮಿ, ಜಾಸ್ತಿ ಯೂಸ್ ಮಾಡಲ್ಲ. ಇದೊಂದೇ ಜಾಸ್ತಿ ನಾನು ಯೂಸ್ ಮಾಡೋದು. ಇದೊಂದನ್ನೇ ಇಟ್ಕೊಂಡಿರ್ತೀನಿ, ಇದರಲ್ಲೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬೇಗ ಆಗುತ್ತೆ, ಇದರಲ್ಲಿ ಫಾಸ್ಟಾಗಿ ಹಾಕ್ಬಿಡ್ಬೋದು ನಾನು. ನನಗೆ ಇದು ನೀಡಲು ಸೆಟ್ ಆಗಿದೆ. ಎಲ್ಲ ನಂಬರ್ಗಳು ನನಗನ್ಸೋದು, ನಾನು ಸ್ವಲ್ಪ ಜಾಸ್ತಿ ಏನು ಹಾಕಲ್ಲ, ಕಡಿಮೆನೇ ಹಾಕೋದು. ಆದರೆ ಅನ್ಸೋದು ನೋಡಿದ್ರೆ ಎಲ್ಲ ಒಂದೇ ಅನ್ಸ್ಕೊಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಒಟ್ಟಲ್ಲಿ ನಾನು 11.7 mm ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. 8 ಎಳೆ ದಾರ ಆದರೆ. 6 ಎಳೆ ದಾರ ಆದರೆ ಹೇಗಾಗುತ್ತೆ ಅಂದರೆ ಹೀಗೆ ಒಟ್ಟೋಗ್ಬಿಡುತ್ತೆ ಒಳಗಡೆ, ಕಡಿಮೆ ದಾರ ಕಡಿಮೆ ಇದ್ದರೆ. ಈ ರೀತಿ ತಗೊಳ್ಳಿ. ಈ ರೀತಿ ಬಾಬಿನ್ಗಳಿಗೇ ಸುತ್ಕೊಂಬಿಡಿ. ನಿಮಗೆ ಟೈಲರಿಂಗ್ ಮಿಷಿನ್ ಏನಾರಾದರೂ ಇದ್ದರೆ ನಿಮ್ಗೆ ಈಸಿ ದಾರ ಸುತ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮ್ಸೆ ನೀವು ಈ ರೀತಿ ಮಾಡ್ಕೊಬೋದು. ಇಲ್ಲಾಂದರೆ 6 ಎಳೆ ದಾರ ಮಾಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಸರ್ಕಸ್ ಮಾಡಬೇಕು, ನಿಮಗೆ ಸ್ಯಾರಿ ಕುಚ್ಚು ಹಾಕೋ ಅಂಥವ್ರಿಗೆ ಗೊತ್ತಿರುತ್ತೆ. ಅದೆಲ್ಲ ಮಾಡೋದಕ್ಕಿಂತ ಇದು ಬೆಸ್ಟು. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತನೂ ನಾನು ವೀಡಿಯೋನ ಮಾಡಿದ್ದೀನಿ. ಆಮೇಲೆ ಟೈಲರಿಂಗ್ ಬಗ್ಗೆನೂ ವೀಡಿಯೋಗಳು ಪ್ಲೇಲಿಸ್ಟಲ್ಲಿ ಇರುತ್ತೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಈ ವಿಡಿಯೋ, ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಬೇಜಾರೇನಿಲ್ಲ. ನನಗೂ
ಬೇರೆ ಏನಾದರೂ ತಿಳ್ಕೊಳ್ಬೋದು, ನಾನು ಬೇರೆ ಏನಾದರೂ ವೀಡಿಯೋಗಳು ಮಾಡೋದಕ್ಕೆ ನನಗೂ ಸಹಾಯ ಆಗುತ್ತೆ. ಇದೆಲ್ಲ ಫಿನಿಶ್ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.